ಕಾಡು ನೋಡಿದ್ವಿ, ಬೆಟ್ಟಗಳನ್ನ ನೋಡಿದ್ವಿ, ಸುಮಾರು ಊರುಗಳು ನೋಡಿದ್ವಿ. ಸೊ ಈ ವರ್ಷದ ಮೊದಲನೇ ಮಾನ್ಸೂನ್ ರೈಡು. ಮಾನ್ಸೂನ್ ಅಂತ ಅಫಿಷಿಯಲಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ಇನ್ನೂ ಸೈಕ್ಲೋನು, ಮಾನ್ಸೂನ್ ಇನ್ನೂ ಶುರುವಾಗಿಲ್ಲ. ಬಟ್ ಒಂದು ಲೆಕ್ಕಕ್ಕೆ ಮಾನ್ಸೂನ್ ಲೆವೆಲ್ಗೆ ಇದೆ ಅಂದ್ಕೊಳ್ಳಿ. ಸೊ ಈ ವರ್ಷದ ಮೊದಲನೇ ಮಾನ್ಸೂನ್ ರೈಡ್ ನಮ್ಮದು. ಎಷ್ಟು ಕಿಲೋಮೀಟ್ರ್ ಐತೆ? 18 ಇಂದ 18 ಆಯ್ತಾ? ಮಳೆ ಹಿಂಗೆ ಬರ್ತಾಯ್ತಾ ಇಲ್ಲ ಇವತ್ತು ಹಿಂಗೆ ಬರ್ತಾ ಇರೋದಾ? ಸಿಕ್ಕಾಪಟ್ಟೆ ಆಯ್ತಾ? ಸ್ಕೂಲ್ ಸ್ಟಾರ್ಟ್ ಆಯ್ತು ನಿಮಗೆಲ್ಲ? ಯಪ್ಪ ಸೀನ್ ನೋಡಿ ಹೆಂಗಿದೆ ಅಂತ ಇದು. ಹಾಂ, ನಾವೆಲ್ಲ ನಮ್ಮ ಊರಲ್ಲಿ ಸೊಪ್ಪು ಸೆದೆ ಎತ್ಕೊಬರ್ಬೇಕು ಅಂದರೆ ಎತ್ತಿನ ಗಾಡಿ, ನಾವು ಗಾಡಿನ ತೊಗೊಂಡೋಗ್ತೀವಿ. ನೋಡಿ ಇಲ್ಲಿ ಕಾಡಲ್ಲಿ ಆ್ಯಕ್ಚುಲಿ ಕಾಡನ್ನೇ ಪಳಗಿಸ್ಕೊಂಡಿರೋದು ದಂತ ನೋಡಿ ಅದರದ್ದು ಹೆಂಗಿದೆ. ಯಪ್ಪ, ಓ ಓ ಓ, ಇದೆಲ್ಲ ಕ್ಯಾಂಪ್ದು ಪಳಗಿಸ್ಕೊಂಡಿರೋದು ಸ್ನೇಹಿತರೆ ಆನೆನಾ. ಸಾಕತ್ತಿತ್ತು ಮಾತ್ರ. ಫಾರೆಸ್ಟ್ ರೂಟ್ಗಳು ಎಷ್ಟು ನೋಡಿದ್ರೆ ಸಾಲಲ್ಲ ಸ್ನೇಹಿತರೆ. ನೋಡಿ ಈ ವ್ಯೂ ಅಲ್ಲೆಲ್ಲರೂ ಸಿಗುತ್ತಾ ಬೇರೆ ಕಡೆ? ಎಷ್ಟು ದುಡ್ಡು ಕೊಡ್ತೀರ ಅಂದರೂ ಈ ವ್ಯೂ ಸಿಗಲ್ಲ ಆ ಕಡೆ. ಬಟ್ ಏನು ಅಂದರೆ ಟೈಮ್ ಮಾಡಿಕೊಂಡು ಬಿಡುವು ಮಾಡ್ಕೊಂಡು ಬರಬೇಕಷ್ಟೇ. ನೇಚರ್ ಇಸ್ ಸೊ ಬ್ಯೂಟಿಫುಲ್. ಬಸ್ಸಲ್ಲಿ ಭದ್ರಾಗ ಹೋಗಿದ್ವಿ ಗೊತ್ತಾ? ಹಾಂ, ಅದು ಹಿಂಗೆ ತುಂಬ ಚೆನ್ನಾಗಿತ್ತು. ಬಟ್ ಹತ್ರದಲ್ಲೇ ಇತ್ತು, ನಾವೇ ನೋಡಿರ್ಲಿಲ್ಲ. ಇದು ಹಂಗೇನೆ ಮಸೀನಗುಡಿ ವಯ ಸಖತ್ತಿದೆ ಮತ್ತು ರೂಟ್ ಇದು. ಈ ಊಟಿ ಸೈಡ್ ಹೋಗೋರು ಈ ರೂಟಲ್ಲಿ ಒಂದು ಸಲ ಬಂದೋಗಿ ನಿಜವಾಗ್ಲೂ. ಕಲ್ಲಟ್ಟಿ ಘಾಟು 36 ಏರ್ಪಿನ್ ಬೆಂಡಿದೆ ಇಲ್ಲಿ. 36 ಹೆವಿ ಡೇಂಜರ್ ಆಗಿದೆ ಮಾತ್ರ. ಮಳೆ ಬೇರೆ ಸಖತ್ತಿದೆ ಓಡ್ಸೋಕ್ಕೆ ಮಾತ್ರ. ಘಾಟ್ ಮಸ್ತಾಗಿತ್ತು ತಾನೆ. 36 ಏರ್ಪಿನ್ ಬೆಂಡ್ಸು. ಅಲ್ಲಿ ಒಂದು ಕಾರ್ ತೆಗೆಸ್ಕೊಂಡಿದ್ದೆ ನೋಡ್ದ? ಅದೇನೋ ಮೋಸ್ಟ್ಲಿ ಓವರ್ ಹೀಟ್ ಆಗಿರ್ಬೇಕು ಗಾಡಿ. ಮಳೆ ಇರೋದ್ರಿಂದ ಟೂರಿಸ್ಟ್ ಪ್ಲೇಸ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿ ನೋಡಬೇಕು ಅಂತೇನಿಲ್ಲ. ಊಟಿನೇ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸು. ಹಾಂ, ಸಿಟಿಗೆ ಹೋಗೋಣ. ಸ್ನೇಹಿತರೆ ಊಟಿಲಿ ಮಾತ್ರ ಸಿಕ್ಕಾಬಟ್ಟೆ ಮಳೆ ಜೊತೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಈ ವೆದರ್ನ ನಿಜವಾಗ್ಲು. ಯಾಕೆಂದರೆ ನಮ್ಮ ಕಡೆ ಹಿಂಗಿದ್ದವ್ರೆ ಎಲ್ಲ ನಾವು ಈ ವೆದರ್ಗೆ ಸಡನ್ನಾಗಿ ಒಂಥರ ಹೆಂಗೆ ಅಂದರೆ ತಗೊಂಡೋಗಿ ಫ್ರಿಡ್ಜ್ ಒಳಗೆ ಹಾಕ್ತಂಗೆ ಆಗ್ಬಿಟ್ಟಿದೆ. ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಅಷ್ಟು ಮಳೆ. ಯಪ್ಪ, ರಾತ್ರಿ ಬಂದು ಸ್ಟೇ ಹಾಕ್ಕೊಂಡು ಈಗ ಬೆಳಗ್ಗೆ ಕೋಟಗಿರಿ ಹೋಗೋಣ ಅಂತ ಹೊರಟ್ವಿ ಸ್ನೇಹಿತರೆ. ಮಳೆ ಮಾತ್ರ ರಾತ್ರಿಯಿಂದ ನಿಂತೇ ಇಲ್ಲ. ಚಳಿ ಇಲ್ಲಿ ಎಷ್ಟಿರ್ಬೋದು ಅಂದಾಜು ಮಾಡಿ ನೋಡೋಣ. 14 ಡಿಗ್ರಿ ಇದೆ. ಎಷ್ಟು ಚಳಿ ಇರಬೇಡ ಲೆಕ್ಕ ಹಾಕಿ.
ವೆದರ್ ಹೆಂಗಿದೆ ಅಂದರೆ ನೋಡ್ತಾ ಇದ್ದೀರಲ್ಲ, ಸಖತ್ ಫೀಲ್ ಮಾತ್ರ. ಮಾನ್ಸೂನ್ ರೈಡಲ್ಲಿ ನಿಜವಾಗ್ಲೂ ನೆನಿತೀವಿ ಅನ್ನೋದೊಂದು ಬಿಟ್ಟರೆ ಬಟ್ ವರ್ತು ಮಾನ್ಸೂನ್ ರೈಡ್ಗಳು ಮಾಡೋದು. ನಮ್ಮ ಪಾರ್ಟ್ನರ್ಸ್ ಅಂತೂ ಹೆವಿ ಎಂಜಾಯ್ ಮಾಡ್ತಾವ್ರೆ ರೈಡ್ನ. ಇಲ್ಲೊಂದು ಕಡೆ ನಿಲ್ಸಿದ್ವಿ ಆಯಿತಾ, ವ್ಯೂ ನೋಡಿ ಹೆಂಗಿದೆ, ಕ್ರೇಜಿ ಮಾತ್ರ ಆ ಕಡೆ ಎಲ್ಲ. ಅದೇ ಕೋಟಗಿರಿ ಕಾಣ್ತಾ ಇರೋದು. ಇಷ್ಟೋ ತನಕ ಮಳೆ ಇರಲಿಲ್ಲ, ಈಗ ಮಳೆ ಫಾಗು ಎಲ್ಲ ತುಂಬ್ಕೊಳಕ್ಕೆ ಶುರುವಾಯಿತು. ಟೀ ಕುಡಿಯೋಕ್ಕಂತ ಹಾಕಿದ್ದೀವಿ. ಟೀ ಮಾತ್ರ ಏನು ಹೇಳಿ, ಈ ಟೀ ಎಸ್ಟೇಟ್ ಸೈಡಲ್ಲಿ ಸಕ್ಕದಾಗಿ ಕೊಡ್ತಾರೆ. ನಾವೆಲ್ಲ ಟೀ ಪುಡಿ ಹಾಕಿ ಮಾಡಿದ್ರೆ ಈ ಕಡೆ ಡಿಕಾಕ್ಷನ್ ಹಾಕಿ ಮಾಡ್ತಾರೆ. ಏನಿಲ್ಲ, ನಮ್ಮ ಕಡೆ ಎಲ್ಲ ಟೀ ಪೌಡ್ರ್ ಹಾಕಿ ಮಾಡಿದ್ರೆ ಈ ಕಡೆ ಡಿಕಾಕ್ಷನ್ ಹಾಕಿ ಮಾಡ್ತಾರಲ್ವಾ, ಟೀ ಸಕ್ಕದಾಗಿರುತ್ತೆ ಮಾತ್ರ. ಯಾಕೆ ನಾವು ನೀಲಗಿರಿಸಿಂದ ಹೊರಟಿದ್ದಷ್ಟೇ ಸ್ನೇಹಿತರೆ, ವೆದರ್ ಹೆಂಗೆ ಚೇಂಜ್ ಆಗ್ತಿದೆ ನೋಡಿ ನೀವೇನೆ. ಯಪ್ಪ ಬಿಸಿಲು ಅಂತೀನಿ, ಬಿಸಿಲು ಗೋಡೆಯಲ್ಲೇ ಬಿಡಿದೆ ನೆನೆಯಿಂದ. ಮಳೆ, ಫಾಗು, ಗಾಳಿ, ಚಳಿ, ಯಪ್ಪ ಇನ್ನೊಂದು ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾಯಿದೆ ಮಾತ್ರ. ಗಾಳಿ ಹೊತ್ತು ಎಬ್ಬಿ ಹೊಡಿತಿದೆ ಅಂದ್ಕೊಳ್ಳಿ. ನೋಡಿ ಏನು ಕಾಣ್ತಾ ಇಲ್ಲ, ಫುಲ್ಲು ಫಾಗು. ನೀಲಗಿರಿಸಿಂದ ಕೆಳಗೆ ಇಳಿತಾ ಇರೋದು ಈಗ ನಾವು. ಏನು ಕಾಣಿಸ್ತಿಲ್ಲ ಅನ್ಸುತ್ತೆ ಮಳೆಯಲ್ಲಿ. ನೋಡಿ ಇಲ್ಲಿ ಹೆಂಗಿದೆ, ಅಯ್ಯೋ ನೀಲಗಿರಿಸಲ್ಲಿರೋ ವೆದರ್ ಇದು ಹೆಂಗಿದೆ ನೋಡಿ. ಇಲ್ಲಿ ಏನು ಕಾಣ್ತಾ ಇಲ್ಲ ಲಿಟ್ರಲಿ. ಮಧ್ಯಾಹ್ನ 2:30, ಸಿಕ್ಕಾಬಟ್ಟೆ ಮಿಸ್ಟಿದೆ, ಫಾಗು ಹಂಗೆ ಇದೆ ನೋಡಿ. ಇಲ್ಲಿ ಏನು ಕಾಣ್ತಾ ಇಲ್ಲ, ನಮಗೇನು ಕಾಣ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಏನು ಕಾಣುತ್ತೋ ಗೊತ್ತಿಲ್ಲ. ಓ ಮೈ ಗಾಡ್, ಬೈಕ್ ರೈಡ್ ಮಾಡೋದು ನಿಜ ಸಖತ್. ಈ ವೆದರಲ್ಲಿ ಇದೊಂದು ಫೀಲಿಂಗು ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು. ಬಟ್ ಸೇಫ್ಟಿ, ಸಿಕ್ಕಾಪಟ್ಟೆ ಸೇಫ್ಟಿ ಇಂಪಾರ್ಟೆಂಟ್ ಇಂಥ ಕಡೆ ಎಲ್ಲ. ನೋಡಿ ಏನು ಕಾಣ್ತಿದೆ, ಏನು ಕಾಣ್ತಾ ಇಲ್ಲ. ಟೆಂಪ್ರೇಚರ್ 12 ಡಿಗ್ರಿ ಇದೆ ಸ್ನೇಹಿತರೆ. ಲೆಕ್ಕ ಹಾಕಿ 12 ಡಿಗ್ರಿ. ವಾಯ್ಸ್ ಅಂತೂ ಹೆವಿ ಥ್ರಿಲ್ ಆಗವ್ರೆ ಈ ವೆದರ್ಗೆ. ಲಿಟ್ರಲಿ ಬರ್ತಾ ಫಾಗ್ ಹೆವಿ ಜಾಸ್ತಿ ಆಯಿತು, ಕ್ರೇಜಿ ಮಾತ್ರ. ಯಪ್ಪ, ರೈಡ್ನ ನೀವು ಎಂಜಾಯ್ ಮಾಡಿ. ಏನಂತಾನೆ ಗೊತ್ತಾಗ್ತಿಲ್ಲ. ಮಧ್ಯಾಹ್ನ 3 ಗಂಟೆ ಆಯ್ತು ಈಗ ಆಲ್ರೆಡಿ. ಸ್ನೇಹಿತರೆ, ಬಂಡೀಪುರ ನೋಡಿ ಈ ಮಳೆಯಲ್ಲಿ ಹೆಂಗೆ ಕಾಣ್ತಾ ಇದೆ ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ನೋಡಿ ಲವೀಲಿದೆ ಮರದ ಮೇಲೆ, ಆಮೇಲೆ ಆ ಕಡೆ ಜಿಂಕೆಗಳು ನೋಡಿ ಎಷ್ಟಿದೆ. ಯಪ್ಪ
ಸಖತ್ತಲ್ವ ಕಾಡು ಮಾತ್ರ ಕಾಡೆ, ಏನೇ ಹೇಳಿ. ಎಷ್ಟಿದೆ ನೋಡಿ ಆ ಕಡೆ ಜಿಂಕೆ. ನೋಡಿ 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 ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಆಹಾ, ಜನ ನಾಡಲ್ಲಿ ಇದ್ದು ಇವಾಗೆಲ್ಲ ನಾಡು ಬಿಟ್ಟು ಕಾಡು ನೋಡೋಕೆ ಬರ್ತಾವ್ರೆ. ಹಾಂ, ಏನಾಯಿತು? ಅಲ್ಲೇನೋ ಇರ್ಬೋದೇನೋ, ಮೋಸ್ಟ್ಲಿ ಏನೋ ಇದೆ ಅಲ್ಲಿ, ಏನೋ ಇದೆ ಅನಿಸುತ್ತೆ ಅಲ್ಲಿ. ಓ, ನವಿಲಿಲ್ಲ, ನವಿಲು ಸ್ನೇಹಿತರೆ ನೋಡಿ ಹೆಂಗಿದೆ. ಓಹ್ ಮೈ ಗಾಡ್, ಇಷ್ಟು ಹತ್ತಿರದಿಂದ ಪ್ರಾಣಿಗಳು ನೋಡೋಕ್ಕೆ ಸಿಕ್ಕದೆ ಅಪರೂಪ ಮಾತ್ರ. ಬಟ್ ಫೀಲ್ ಮಾಡೋಕ್ಕಿಂತ ಮಸ್ತಿದೆ ನೋಡಿ. ನಮ್ಮೂರ ಕಡೆ ನವಿಲುಗಳು ಹಿಂಗೆ ನೋಡಿದ್ರೆ ಸಾಕಲ್ಲ ಓಡೋಗ್ತವೆ. ಇನ್ನು ಮಗನವು ಎಲ್ಲ ಗಂಡು ಅಲ್ಲ, ಹೆಣ್ಣು ಸಾರಿ. ಬಾಯ್. ಪಾಪ ಮಳೇಲಿ ಕೂತಿದೆಯಲ್ಲ ಗುರು. ಹಾಂ, ಮಗುನು ಇಟ್ಕೊಂಡು ಮಳೇಲಿ ನಡುಕ್ತೈತೆ ಪಾಪ. ನೋಡ್ರಿ ಇಲ್ಲಿ ಕೂತಿರೋದವು. ಅದೇ ಇಲ್ಲಿ ನೋಡಿ ಸ್ನೇಹಿತರೆ, ಹತ್ತಿರದಲ್ಲೇ ಇದ್ದಾವೆ ಜಿಂಕೆಗಳು. ಅದ್ರ ಜೊತೆ ಮರಿಗಳು ಬೇರೆ ಇದ್ದಾವೆ. ನಮ್ಮನ್ನು ನೋಡಿದ ತಕ್ಷಣ ಓಡ್ತಾ ಬಿದ್ದಾವೆ. ಎಷ್ಟು ನೋಡಿದ್ವಿ ಅಂದೆ ನೀನು? ಹಾಂ, ಇಲ್ಲ ಜಿಂಕೆ ನೋಡೋ ಇಲ್ಲಿ. ಯಪ್ಪ, ಅವು ಆರ ನೋಡಿದ್ರೆ ಸಾಕಲ್ಲ ಪಾಪ, ಎದುರ್ತಾ ಬಿದ್ದಾವೆ. ಅವು ಆರ ನೋಡಿದ್ರೆ ಸಾಕು, ಎದುರ್ತಾ ಇದ್ದಾವೆ ಅವು. ಸ್ನೇಹಿತರೆ ಇಲ್ಲಿದ್ದಾವೆ ನೋಡಿ ಬೈಸನ್ಗಳು. ಅಯ್ಯೋ ಹಿಂಡೆ ಇದಾವೆ ಇಲ್ಲಿ. ನೋಡ ಅಲ್ಲಿ ನೋಡ, ಮುಂದೆ ಹಿಂಡೆ ಇದಾವಲ್ಲ ಸ್ನೇಹಿತರೆ ಇಲ್ಲಿ. ಯಪ್ಪ ಅವೇನು ಕಮ್ಮಿ ಸೈಜಲ್ಲಿ ಇದಾವ. ನಾವು 3 ದನಗಳನ್ನ 3-4 ಹಾಕ್ಬೇಕು ಆ ಸೈಜ್ ಬರಬೇಕು ಅಂದರೆ. ಅಯ್ಯೋ, ಏನೇ ಹೇಳಿ, ಝೂವಲ್ಲಿ ನೋಡೋದಕ್ಕಿಂತ ಪ್ರಾಣಿಗಳನ್ನ ಈ ಕಾಡಲ್ಲಿ ನೋಡೋಕ್ಕೆ ಒಂಥರ ಥ್ರಿಲ್ಲು. ಬಟ್ ಡೇಂಜರಸ್ ಅಷ್ಟೇ, ತಮಾಷೆ ಅಲ್ಲ ಮಾತ್ರ, ಅಷ್ಟೇ ಡೇಂಜರ್ ಮಾತ್ರ. ಬಟ್ ಏನಂದರೆ ಒಂದು ಖುಷಿ ಅಷ್ಟೇ ಪ್ರಾಣಿಗಳನ್ನ ಝೂವಲ್ಗಿಂತ ಈ ಥರ ಕಾಡಲ್ಲಿ ನೋಡೋದು. ಯಾರಿಗೆ ಆಸೆ ಇರಲ್ಲ ಪ್ರಾಣಿಗಳು ನೋಡೋಕ್ಕೆ. ಸರಿ ಸ್ನೇಹಿತರೆ, ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೋತೀನಿ ವಿಡಿಯೋನ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.